ಯಾರು ಮಾತಾಡೋರು? ದಿವ್ಯ ಪರಿಮಳ ರಕ್ಷಾಂ ಧಾರಯಾಮಿ ರಕ್ಷಾಂ ಧಾರಯಾಮಿ ನಮಃ मनसा दीक्ष प्राप्ति च धीमहि तन्नो लक्ष्मी प्रचोदयात् चेतन्नामधेयस्य विजयनिधियोन प्रचोदयात् ओम आपादयोतिरसामृतं ಕಾಕಡ್ಚಿಂತ ಶ್ರೀಧರ್ ಅಂತ ಇದೇ ಊರಿನವರು. ನಾವು ನಮ್ಮ ಶಾಸಕರು ಬಂದಾಗಿಂದ ನಮ್ಮೂರಿಗೆ ಯಾವ್ದನ್ನ ಒಂದು ಹೇಳಿದ ತಕ್ಷಣ ಒಂದು ರೋಡ್ ಹಾಕೋದು. ಮೊನ್ನೆ ಕಾಕಡ್ಚಿಂತ ಕ್ರಾಸಿಂದ ಒಳಗಡೆವರೆಗೂ ಒಂದು ರೋಡ್ ಹಾಕಿದ್ರು. ಇವಾಗ ಇದು ದೇವಸ್ಥಾನಕ್ಕೆ ನಾವು ಚಿಕ್ಕವರಿದ್ದಾಗಿದ್ದ ಇದು ಮಣ್ ರೋಡ್, ಒಂದು ಗಾಡಿ ಸೈಕಲ್ ಹೋಗಕ್ ಆಗ್ತಾ ಇರ್ಲಿಲ್ಲ. ಇವಾಗ ಇದೊಂದು ಕೇಳಿದ್ದಕ್ಕೆ ಇದೊಂದು ಹಾಕಿದ್ದಾರೆ. ಚೆನ್ನಾಗಿ ದೇವಸ್ಥಾನ ಐತೆ, ಭೈರವೇಶ್ವರ ದೇವಸ್ಥಾನ ಐತೆ. ಒಂದು ಕಿಲೋಮೀಟರ್ ಅಲ್ಲಿವರೆಗೂ ಹಸಿ ರಸ್ತೆ ಹಾಕಿದ್ದಾರೆ. ಬಡಬಗ್ಗರಿಗೆಲ್ಲ ಸಹಾಯ ಮಾಡೋದೇ ನಮ್ಮ ಪ್ರದೀಪ್ ಈಶ್ವರ್ ಅವರ ಕೆಲಸ. ಇವಾಗ ಹಳ್ಳಿ ಸುತ್ತಾ ಇದ್ದಾರೆ. ಹಳ್ಳಿಯಲ್ಲಿ ಏನ್ ಪ್ರಾಬ್ಲಮ್ ಇದ್ರು 36 ಜನ ಅಧಿಕಾರಿಗಳೊಂದಿಗೆ ಹೋಗ್ತಾರೆ. ಹೋಗ್ಬಿಟ್ಟು ಅವ್ರ ಕಷ್ಟ ಸುಖ ಎಲ್ಲ ಸ್ಥಳದಲ್ಲೇ ಅವರು ನಿವಾರಣೆ ಮಾಡ್ತಾರೆ. ಅವ್ರ ಕಷ್ಟ ಸುಖ ಎಲ್ಲ ಹಿಂಗ್ ಮಾಡ್ತಾ ಇದಾರೆ. ಅವ್ರಿನ್ನ ಈ ಸಲ ಇವಾಗ ಶಾಸಕರು ಸಚಿವರಾಗ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದೀವಿ. ಅವ್ರು ಬಂದು ನಮ್ಗೆಲ್ಲ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ. ನಾರಾಯಣ ಸ್ವಾಮಿ ಕಾಂಗ್ರೆಸ್ ನ ಕಾರ್ಯಕರ್ತರಾದಂತ ನಾವು ನಾರಾಯಣ ಸ್ವಾಮಿ ಅವರು ನಮ್ಮ ಪ್ರದೀಪ್ ಈಶ್ವರ್ ಬಂದ ಮೇಲೆ ನಮ್ಗೆ ರೋಡ್ ಇರ್ಲಿಲ್ಲ. ಅದಕ್ಕೆ ನಮ್ಮ ಸಿ ರಸ್ತೆ 95 ಲಕ್ಷ ಹಾಕ್ತಿದ್ರು. ಇವಾಗ ಇಲ್ಲಿಂದ ಕಾಕಲಚಿಂತೆಯಿಂದ ಭೈರವೇಶ್ವರ ದೇವಸ್ಥಾನದವರೆಗೂ ಒಂದು ರೋಡ್ ಹಾಕ್ಸ್ಕೊಡ ಅಂತ ಹೇಳಿದ್ವು. ಅದನ್ನು ಹಾಕ್ಕೊಟ್ಟಿದ್ದಾರೆ. ಇನ್ನೂ ಒಂದು ಹನುಮಂತಪುರ ಅಂತ ಒಂದು ಹಳ್ಳಿ ಐತೆ, ಅಲ್ಲಿಗೂ ಹಾಕ್ಕೊಟ್ಟಿದ್ದಾರೆ. ಅವರು ಏನು ಬೇಕಾದ್ರೂ ನಾವು ಜನಗಳು ಹೋದ್ರೆ ಎಲ್ಲಾ ಕೆಲಸಗಳಿಗೂ ಸ್ಪಂದನೆ ಮಾಡ್ತಾರೆ. ಇಂತ MLA ಇಲ್ಲ ಸಚಿವರಾಗ್ಬೇಕು ಅಂತ ಇನ್ನು ನಾವು ಕೋರಿ ಇಷ್ಟು 85 ಲಕ್ಷ, ಒಂದು ರೋಡು 95 ಲಕ್ಷ, ಇಷ್ಟು ನಮ್ಮ ಊರಿಗೆ ಕಾಕಲಚಿಂತೆಗೆ ಮಾತ್ರನೇ ಹಾಕಿದ್ದಾರೆ. ಈ ದಿನ ಅರೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಾಕಲಚಿಂತೆ ಗ್ರಾಮದಿಂದ ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಅಂತಿದೆ ಮುಂದ್ಗಡೆ. ಹತ್ರ 1 ಕಿಲೋಮೀಟರ್ ಮೇಲೆ ಆಗ್ತದೆ. ಅಲ್ಲಿ ಸುಮಾರು ವರ್ಷಗಳಿಂದ ರಸ್ತೆ ಕಾಮಗಾರಿ ಆಗಿರ್ಲಿಲ್ಲ. ಈ ದಿನದ ಒಂದು 80 ಲಕ್ಷ ರೂಪಾಯಿಗಳಲ್ಲಿ ಟೋಟಲ್ ಕಾಕಲಚಿಂತೆ ಗ್ರಾಮದಿಂದ ಭೈರವೇಶ್ವರ ಸ್ವಾಮಿ ದೇವಸ್ಥಾನದವರೆಗೂ ಸಿ ರಸ್ತೆ ಕಾಮಗಾರಿ ಚಾಲನೆ ಮಾಡಿದೀವಿ, ಪೂಜೆ ಮಾಡಿದೀವಿ. ಚಾಲನೆ ಕಾರ್ಯಕ್ರಮ ಒಂದ್ 2-3 ದಿನದಲ್ಲಿ ಆಗ್ತದೆ. ರಸ್ತೆ ಮಂಚೇನಹಳ್ಳಿ ಮತ್ತು ಮಂಡಿಕಲ್ ಹೋಬಳಿಯ ಅರೂರು ಗ್ರಾಮ ಪಂಚಾಯಿತಿಯ ಕಾಕಲಚಿಂತೆಯಿಂದ ಹಿಡಿದು ಭೈರವೇಶ್ವರ ದೇವಸ್ಥಾನದವರೆಗೂ ಇವತ್ತು ಸಿ ರಸ್ತೆಗೆ ಒಂದು 80 ಲಕ್ಷ ರೂಗಳಲ್ಲಿ ಒಂದು ಸಿ ರೋಡ್ ಆಗ್ತಾ ಇದೆ. ಪ್ರದೀಪ್ ಈಶ್ವರ್ ಸರ್ ಏನಿದ್ದಾರೆ, ಹಳ್ಳಿಗಳ ಒಂದು ಉದ್ಧಾರದಲ್ಲಿ ನಮ್ಮ ಉದ್ಧಾರ ಇದೆ ಅಂತಕ್ಕಂಥದ್ದು ಮನಗೊಂಡು ಮೊದಲನೇದಾಗಿ ಹಳ್ಳಿಗಳಿಗೆ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ. ಅದು ಅವರ ಒಂದು ಗ್ರೇಟ್ನೆಸ್. ಗಣಿತದಲ್ಲಿ ನಾವು ಹೇಳ್ತೀವಿ 1 ಅಂತಕ್ಕಂಥ ತುಂಬಾ ಸಣ್ಣ ಸಂಖ್ಯೆ. ಆ ಸಣ್ಣ ಸಂಖ್ಯೆಗೆ ದೊಡ್ಡ ಅರ್ಥವನ್ನ ಕೊಟ್ಟಿರ್ತಕ್ಕಂಥದ್ದು ಪ್ರದೀಪ್ ಈಶ್ವರ್ ಅವರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರವನ್ನ ಇವತ್ತು ಅಭಿವೃದ್ಧಿಯಲ್ಲಿ ನಂಬರ್ 1 ಸ್ಥಾನಕ್ಕೆ ಕೊಂಡೊಯ್ದಿರ್ತಕ್ಕಂಥ ಶಾಸಕರು ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅದು ನಮ್ಮ ಪ್ರದೀಪ್ ಈಶ್ವರ್ ಅವರು. ಹಾಗಾಗಿ ನಂಬರ್ 1 ಸ್ಥಾನದಲ್ಲಿ ನಿಂತು ನಮ್ಮ ಶಾಸಕರು ಇವತ್ತು ಹಳ್ಳಿಗಳ ಒಂದು ಉದ್ಧಾರವನ್ನ ಸುಮಾರು ಇದುವರೆಗೆ 260 ಹಳ್ಳಿಗಳಿಗೂ ಹೆಚ್ಚು ಹಳ್ಳಿಗಳನ್ನ ಭೇಟಿ ಕೊಟ್ಟು ಎಲ್ಲೋ ಅಲ್ಲಿ IBL ಕೂತ್ಕೊಂಡು ಇಲ್ಲ ಹೋಟ್ಲಲ್ಲಿ ಕೂತ್ಕೊಂಡು 4 ಜನದ ಹತ್ರ ಮಾತನಾಡಿ ಹೋಗ್ತಾ ಇಲ್ಲ. ಆ ಕೆಲಸವನ್ನ ಬಿಟ್ಟು ಹಳ್ಳಿಗಳ ಕಡೆ ಗಮನ ಕೊಟ್ಟು ಪ್ರತಿ ಹಳ್ಳಿಯಲ್ಲೂ ಸ್ವತಃ ಅವರೇ ಬಂದು ಪ್ರತಿ ಹಳ್ಳಿಯಲ್ಲೂ ಬಂದು ಏನ್ ಕಷ್ಟ ಇದೆ, ಏನ್ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನ ಒದಗಿಸ್ಕೊಡ್ತಾ ಇರ್ತಕ್ಕಂಥವ್ರು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನಮೆಚ್ಚಿದ ಜನಪ್ರಿಯ ಶಾಸಕರು, ಅಭಿವೃದ್ಧಿಯ ಹರಿಕಾರರು ನಮ್ಮ ಪ್ರದೀಪ್ ಈಶ್ವರ್ ಅವರು. ಗಾಳಿ ಎಷ್ಟೇ ಎತ್ತರಕ್ಕೂ ಹಾರಿದ್ರೇನು ಆಕಾಶವನ್ನ ಕಲುಷಿತ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಲ್ಲಿ ಯಾರು ಎಷ್ಟು ಏನು ಅಡ್ಡ ಆತಂಕಗಳನ್ನು ಕೊಟ್ರೇನು ಅವರ ಅಭಿವೃದ್ಧಿ ಕಾರ್ಯಗಳು ನಿರಂತರವಾಗಿ ನಮ್ಮ ಬಡವರಿಗೋಸ್ಕರ, ಬಡಬಗ್ಗರಿಗೋಸ್ಕರ, ಹಳ್ಳಿಗಳ ಉದ್ಧಾರಕ್ಕೆ ಅವರು ಶ್ರಮಿಸ್ತಾ ಇದ್ದಾರೆ. ಈ ಒಂದು ಕೆಲಸ ಇನ್ನೂ ಹೆಚ್ಚು ಆಗ್ಲಿಕ್ಕೆ ಅವ್ರಿಗೆ ಇನ್ನೂ ಉನ್ನತವಾಗಿರ್ತಕ್ಕಂಥ ಸ್ಥಾನ ಸಿಗ್ಬೇಕು. ನಾವೆಲ್ಲರೂ ಆಶಾಭಾವನೆಯಿಂದ ಕಾಯ್ತಾ ಇದ್ವಿ ಅವ್ರಿಗೆ ಮಂತ್ರಿಗಿರಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಮಂತ್ರಿಗಿರಿ ಸಿಕ್ಕಿದ್ದೆ ಆದ್ರೆ ಅವ್ರು ಇನ್ನೂ ಹೆಚ್ಚಿನ ಒಂದು ಕೆಲಸಗಳನ್ನ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರವನ್ನ ಹೆಚ್ಚು ಅಭಿವೃದ್ಧಿ ಪಥದತ್ತ ಕೊಂಡೊಯ್ತಾ ಇದ್ರೆ. ಇದಕ್ಕಿಂತ ಮುಂಚೆ ಮೈನ್ ರೋಡ್ ಇಂದ ಕಾಕಲಚಿಂತೆವರೆಗೂ 1 ಕೋಟಿ ರು ವೆಚ್ಚದಲ್ಲಿ ಕಾಮಗಾರಿ ಸಿ ರಸ್ತೆ ಆಗಿದೆ. ಈಗ ಕಾಕಲಚಿಂತೆಯಿಂದ ಭೈರವೇಶ್ವರ ದೇವಸ್ಥಾನದವರೆಗೂ 80 ಲಕ್ಷಗಳಲ್ಲಿ ಅನುದಾನದಲ್ಲಿ ಸಿ ರಸ್ತೆ ಆಗ್ತಾ ಇದೆ. ಇನ್ನೂ ಹೆಚ್ಚಿನ ಕೆಲಸಗಳನ್ನ ಮಾಡ್ಲಿಕ್ಕೆ ಆ ಭಗವಂತ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯವನ್ನ ಎಲ್ಲ ನೀಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.
ದಿವ್ಯ ಪರಿಮಳ ಯಾಮಿ ಸರ್ ಬನ್ನಿ ತಗೊಳ್ಳಿ. ರಕ್ಷಾಂ ಧಾರಯಾಮಿ ರಕ್ಷಾಂ